ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಿದ್ದರಾಜು, ಶ್ರೀ ವಿನಾಯಕ ಕಂಪ್ಯೂಟರ್ಸ್ ಅರಸೀಕೆರೆ. ಈ ದಿನ ನಿಮಗೆ ನಾನು AnyDesk ಅನ್ನುವ ಒಂದು ಟೂಲ್ ಅಥವಾ ಒಂದು ಅಪ್ಲಿಕೇಶನ್, ಒಂದು ಸಾಫ್ಟ್ವೇರ್, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಮೊದಲಿಗೆ AnyDeskನ್ನು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡುವಂಥದ್ರ ಬಗ್ಗೆ ಹೇಳ್ಕೊಡ್ತೇನೆ. ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಳ್ಳಿ. ನಂತರ ಗೂಗಲ್ ವೆಬ್ಸೈಟಲ್ಲಿ AnyDesk ಫಾರ್ ವಿಂಡೋಸ್ ಅಂತ ಟೈಪ್ ಮಾಡಿದ್ರೆ ಯುವರ್ ರಿಮೋಟ್ ಡೆಸ್ಕ್ಟಾಪ್ ಸಾಫ್ಟ್ವೇರ್ ಫಾರ್ ವಿಂಡೋಸ್ ಅಂತ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿ ತೋರಿಸುತ್ತೆ ಆಲ್ ಪ್ಲಾಟ್ಫಾರ್ಮ್ಸ್, ಆಲ್ ಡಿವೈಸಸ್. ಏನು ಈಗ ಅಂದರೆ AnyDeskಯಿಂದ ಏನು ಉಪಯೋಗ ಆಗುತ್ತೆ? ಈಗ ನನಗೆ ಕೆಲವು ಕಸ್ಟಮರ್ಸು ಕೆಲವು ಟೈಮ್ ಫೋನ್ ಮಾಡ್ತಾ ಇರ್ತಾರೆ, ಸರ್ ಪ್ರಿಂಟರ್ನ ನಾನು ನಿಮ್ಮ ಶಾಪ್ ಹತ್ರ ತೊಗೊಂಬರೋಕ್ಕಾಗಲ್ಲ, ಜೊತೆಗೆ ಇನ್ನೊಬ್ರನ್ನ ಕರ್ಕೊಂಬರ್ಬೇಕಾಗತ್ತೆ. ಅಂಥ ಟೈಮಲ್ಲಿ ನೀವೇನಾದರೂ ಆನ್ಲೈನ್ ಮುಖಾಂತರ ನನ್ನ ಸಿಸ್ಟಮ್ನ ಆಕ್ಸೆಸ್ ಮಾಡಿ ನೀವು ಇಲ್ಲಿಂದನೇ ಇನ್ಸ್ಟಾಲೇಷನ್ ಮಾಡ್ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ. ಅಂಥ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಳೋದಬಹುದು. ಅದ್ರ ಜೊತೆಗೆ ಬೇರೆ ಬೇರೆ ಸಣ್ಣ ಪುಟ್ಟ ಅಪ್ಲಿಕೇಶನ್ಸ್ಗಳು, ಆನ್ಲೈನ್ ಸಿಸ್ಟಮ್ ಡೆಸ್ಕ್ಟಾಪ್ ರಿಮೋಟ್ ಕಂಟ್ರೋಲ್ ತೊಗೊಂಡು ಆಕ್ಸೆಸ್ ಮಾಡುವಂತಹ ಏನೇನು ಕೆಲಸಗಳು ಸಾಧ್ಯ ಆಗುತ್ತೆ ಅದನ್ನೆಲ್ಲ ಸಹ ನಾವು ಈ AnyDesk ಮುಖಾಂತರ ಮಾಡ್ಬೋದು. ಈಗ ನಾನು ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡುವುದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ AnyDesk ಅಂತ ನೀವು ಸರ್ಚ್ ಮಾಡಿದ ನಂತರ ಇಲ್ಲಿ ಆಲ್ ಪ್ಲಾಟ್ಫಾರ್ಮ್ಸ್ ಅಂತ ತೋರಿಸುತ್ತೆ. ಅದ್ರ ಕೆಳಗಡೆ ಬಂದರೆ ನೀವು ಡೌನ್ಲೋಡ್ ನೌ ಅಂತ ಇದೆ. ವರ್ಷನ್ 7.1.13 4 MB ಇದೆ. ಜಸ್ಟ್ ನಾನೀಗೇನು ಮಾಡ್ತೀನಿ, ಡೌನ್ಲೋಡ್ ನೌ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಡೌನ್ಲೋಡ್ ಆಗೋದ್ರಿಂದ ನೀವು ಗಮನಿಸ್ಬೋದು. ಡೌನ್ಲೋಡ್ ಆದ ನಂತರ ಇದನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಹೇಗೆ? ಇಲ್ಲಿ AnyDesk ಅಂತ ಇದೆ. ಜಸ್ಟ್ ಡಬಲ್ ಕ್ಲಿಕ್ ಮಾಡಿ, ನಿಮಗೆ ರನ್ ಅಂತ ಕೇಳುತ್ತೆ, ರನ್ ಕೊಡಿ. ಜಸ್ಟ್ ಇದು ಮಿನಿಮೈಸ್ ಮಾಡಿ. ಇದು ಪ್ರೊಸೆಸಿಂಗ್ ಏನಾಗ್ತಿದೆ ಅನ್ನೋದು ನಿಮಗೆ ತೋರಿಸುತ್ತೆ. ನಂತರ ಇಲ್ಲಿ ಇನ್ಸ್ಟಾಲ್ AnyDesk ಅಂತ ಇದೆ. ಇನ್ಸ್ಟಾಲ್ AnyDesk ಆನ್ ದಿಸ್ ಡಿವೈಸ್ ಅಂತ ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಕ್ಸೆಪ್ಟ್, ಎಸ್. ಓಕೆ, AnyDesk ಇನ್ಸ್ಟಾಲ್ ಆಗಿದೆ. AnyDesk ಫಾರ್ ಪ್ರಿಂಟರ್ಸ್ ಅಂತ ಕೇಳುತ್ತೆ. ಇದು ಅವಶ್ಯಕತೆ ಇಲ್ಲ. ನಿಮಗೇನಾದರೂ ಕೆಲವೊಂದು ಡಾಕ್ಯುಮೆಂಟ್ಸ್ನ PDF ಫಾರ್ಮ್ಯಾಟಲ್ಲಿ ಸೇವ್ ಮಾಡಬೇಕು ಅನ್ನೋಂಗಿದ್ರೆ ಆವಾಗ ಇದು ಯೂಸ್ ಆಗುತ್ತೆ. ನಾನು ಇದನ್ನು ಜಸ್ಟ್ ಡೋಂಟ್ ಇನ್ಸ್ಟಾಲ್ ಅಂತ ಕೊಡ್ತೇನೆ. ಇಲ್ಲಿ ವೆಲ್ಕಮ್ ಟು AnyDesk ವರ್ಷನ್ 7.1. ಈಗ ಆಲ್ರೆಡಿ AnyDesk ಇನ್ಸ್ಟಾಲೇಷನ್ ಆಗಿದೆ. ಕೆಳಗಡೆ ಬಂದರೆ ನೀವು ಡಿಸ್ಕವರ್ ವರ್ಷನ್ ಅಂತ ಕೇಳಿದ್ರೆ ಕ್ಲಿಕ್ ಮಾಡ್ಬೋದು. ಆವಾಗ ನಿಮಗೆ AnyDesk ಯುವರ್ ಅಡ್ರೆಸ್ ಅಂತ ತೋರಿಸುತ್ತೆ. ಈ ಅಡ್ರೆಸ್ನ ನೀವು ಯಾರು ನಿಮಗೆ ಆನ್ಲೈನ್ ಮುಖಾಂತರ ನಿಮ್ಮ ಸಿಸ್ಟಮ್ನ ಆಕ್ಸೆಸ್ ಮಾಡಿ ನಿಮಗೇನಾದರೂ ಒಂದು ಸಣ್ಣ ಪುಟ್ಟ ಅಪ್ಲಿಕೇಶನ್ಸ್ನ ಇನ್ಸ್ಟಾಲ್ ಮಾಡಿಕೊಡೋದಕ್ಕೆ ಸಹಾಯ ಆಗುವಂತಹ ಇಂಜಿನಿಯರ್ಸ್ಗಳು ಕೇಳ್ತಾರೆ, ಅಂಥವ್ರಿಗೆ ನೀವು ಈ ಅಡ್ರೆಸ್ನ ಕೊಟ್ಟರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆದಂತಹ ನಂಬರ್ಸ್ಗಳು ಅವ್ರವ್ರ ಸಿಸ್ಟಮಿಗೆ, ಡೆಸ್ಕ್ಟಾಪ್ ಆಗ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ಇನ್ಸ್ಟಾಲೇಷನ್ ಆದಾಗ ಡಿಫ್ರೆಂಟ್ ಸೀರಿಯಲ್ ನಂಬರ್ಸ್ಗಳು ಬರುತ್ತೆ. ಅದನ್ನು ನೀವು ಇಂಜಿನಿಯರ್ಸ್ಗಳಿಗೆ ಅಥವಾ ನಿಮ್ಮ ಟೆಕ್ನಿಷಿಯನ್ಸ್ಗಳಿಗೆ ಕೊಟ್ಟಾಗ ನಿಮ್ಮ ಸಿಸ್ಟಮ್ನ ಅವರು ಆಕ್ಸೆಸ್ ಮಾಡ್ಕೊಂಡು ನಿಮಗೆ ಏನೆಲ್ಲ ಕೆಲವೊಂದು ಸಣ್ಣ ಪುಟ್ಟ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ವರ್ಕ್ ಮಾಡೋದಕ್ಕೆ ಬೇಕಾಗುತ್ತೆ ಅದನ್ನು ಸಹಾಯ ಮಾಡಿಕೊಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಬೇರೆ ಬೇರೆ ವೀಡಿಯೋಸ್ಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.